ಬಿಜೆಪಿ ಜೆಡಿಎಸ್ ಒಂದು ಒಟ್ಟಾಗಿ ಬರ್ತಾ ಇದ್ದಾರೆ ಈಗ ಚುನಾವಣೆಗೆ. ಇದೇ ದೇವೇಗೌಡರು ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಒಂದು ಕೋಮುವಾದಿ ಪಕ್ಷ ಅಂತ ಹೇಳ್ತಿದ್ದವರು ಈಗ ನರೇಂದ್ರ ಮೋದಿಯವರನ್ನ ಹಾಡಿ ಹೊಗಳ್ತಾ ಇದ್ದಾರೆ. ನರೇಂದ್ರ ಮೋದಿಯವರು ನಮ್ದು ಸಂಬಂಧ ಅವಿನಾವಭಾವ ಸಂಬಂಧ, ಐತಿಹಾಸಿಕವಾದ ಸಂಬಂಧ ಅಂತ ಹೇಳ್ತಾ ಇದ್ದಾರೆ. ಇದೇ ನರೇಂದ್ರ ಮೋದಿಯವರು ಏನು ದೇವೇಗೌಡರು ಏನ್ ಹೇಳಿದ್ರು ಗೊತ್ತಾ? ಏನಾದ್ರೂ ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂ ಆಗಿ ಹುಟ್ಟುತ್ತೀನಿ ಅಂತಕ್ಕಂಥ ಹೇಳ್ದಂತ ದೇವೇಗೌಡರು ಈಗ ಬಿಜೆಪಿ ಜೊತೆ ಸೇರ್ಕೊಂಡು ನರೇಂದ್ರ ಮೋದಿಯವರನ್ನ ನಾಡಿ ಹೊಗಳ್ತಾರಲ್ಲ. ದೇವೇಗೌಡರ ಈ ಮಾತುಗಳನ್ನು ನಂಬೇಕಾ? ನೀವು ಯೋಚನೆ ಮಾಡಿ. ನಾನು ರಾಜಕೀಯಕ್ಕೋಸ್ಕರ ಈ ಮಾತುಗಳನ್ನ ಹೇಳ್ತಾ ಇಲ್ಲ. ದೇವೇಗೌಡರು ಹೇಳಿದಂತ ಮಾತುಗಳು ಯಾವ ಕಾರಣಕ್ಕೂ ಕೂಡ ನರೇಂದ್ರ ಮೋದಿ ಈ ದೇಶದ ಪ್ರಧಾನಮಂತ್ರಿ ಆಗಬಾರದು. ಒಂದು ವೇಳೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ರೆ ಈ ದೇಶವನ್ನೇ ಬಿಟ್ಟು ಹೋಗ್ತೇನೆ ಅಂತೇಳಿ ದೇವೇಗೌಡರೇ ಹೇಳಿದ್ರು. ಈಗ ಇದ್ದಕ್ಕಿದ್ದಲ್ಲಿ ನರೇಂದ್ರ ಮೋದಿ ಅವರ ಮೇಲೆ ಪ್ರೀತಿ ಬಂದ್ಬಿಟ್ಟಿದೆಯಲ್ಲ ದೇವೇಗೌಡರೇ. ನೀವು ಮಣ್ಣಿನ ಮಗನ, ರೈತರ ಮಗನ, ನೀವು ರೈತರ ಪರವಾಗಿ ಮಾತಾಡ್ತಾ ಇದ್ದೀರಾ? ಇದು ಇವತ್ತು ಚರ್ಚೆ ಆಗ್ಬೇಕಾಗಿರ್ತಕ್ಕಂಥ ವಿಚಾರ. ಇದನ್ನ ನೀವೆಲ್ಲ ಅರ್ಥ ಮಾಡ್ಕೊಳ್ತೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಕೇವಲ ಸ್ವಾರ್ಥಕ್ಕೋಸ್ಕರ ಅಧಿಕಾರಕ್ಕೋಸ್ಕರ ಇವತ್ತು ಬಿಜೆಪಿಯವರು ಮತ್ತು ಜೆಡಿಎಸ್ನವರು ಅಪವಿತ್ರ ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ. ನಾವು ಕೋಮುವಾದಿ ಪಕ್ಷ ಬರಬಾರದು ಅಧಿಕಾರಕ್ಕೆ ಅನ್ನೋ ಕಾರಣಕ್ಕೋಸ್ಕರ, ಯಾವ ಕಾರಣಕ್ಕೂ ಕೂಡ ಕೋಮುವಾದಿ ಪಕ್ಷ ಅಧಿಕಾರಕ್ಕೆ ಬರಬಾರದು. ಕಳೆದ ಸಾರಿ 2018ರಲ್ಲಿ ನಾವು 80 ಸ್ಥಾನಗಳನ್ನ ಗೆದ್ದಿದ್ರು ಕೂಡ ಇವರು 37 ಸ್ಥಾನಗಳನ್ನ ಗೆದ್ದಿದ್ರು. ಆ 37 ಸ್ಥಾನದವರಿಗೆ ಮುಖ್ಯಮಂತ್ರಿ ಮಾಡಿದ್ದೆವು ನಾವು, ಆದರೆ ಅಧಿಕಾರ ಉಳಿಸ್ಕೊಳ್ಳಲಿಲ್ಲ. ಯಡಿಯೂರಪ್ಪನವರು ಇವ್ರ ಸರ್ಕಾರನ ಬೀಳಿಸ್ಬಿಟ್ರು. ಯಾವ ಯಡಿಯೂರಪ್ಪ ಬಿಜೆಪಿ ಇವ್ರ ಸರ್ಕಾರವನ್ನ ಉರುಳಿಸಿದ್ರು, ಅವ್ರ ಜೊತೆನಲ್ಲೇ ಇವತ್ತು ಶಾಮೀಲಾಗಿ ನಾವು ಹೊಂದಾಣಿಕೆ ಮಾಡ್ಕೊಳ್ತೀವಿ, ಚುನಾವಣೆಗೆ ಎದುರಿಸ್ತೀವಿ ಅಂತೇಳಿ ಕುಮಾರಸ್ವಾಮಿ, ದೇವೇಗೌಡ ಎಲ್ಲರೂ ಕೂಡ ಇವತ್ತು ಒಬ್ಬರ ಮೇಲೆ ಒಬ್ಬರಂತೆ ಅವರು ವಕ್ತಾರರಾಗಿ ಮಾತಾಡಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ದಯಮಾಡಿ ಇವರಿಬ್ಬರನ್ನು ಸೋಲಿಸಿ. ಈಗಾಗಲೇ ಪುಟ್ಟಣ್ಣ ಎಲೆಕ್ಷನ್ ನಡೀತು. ಪುಟ್ಟಣ್ಣ ಅಂತೇಳಿ ಇವರಿಬ್ರು ಹೊಂದಾಣಿಕೆ ಮಾಡ್ಕೊಂಡ ಮೇಲೆ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯಿಂದ ಒಂದು ಚುನಾವಣೆ ನಡೀತು. ಆ ಚುನಾವಣೆಯಿಂದ ಬಿಜೆಪಿ ಜೆಡಿಎಸ್ ನಿಂದ ಒಬ್ಬರು ಅಭ್ಯರ್ಥಿಯಾಗಿದ್ರು, ರಂಗನಾಥ್ ಅಂತೇಳಿ ವಕೀಲರು. ಬಿಜೆಪಿ ಮತ್ತು ಜೆಡಿಎಸ್ ನಿಂದ ರಂಗನಾಥ್ ಅಂತೇಳಿ ಅಭ್ಯರ್ಥಿಯಾಗಿದ್ರು. ನಮ್ಮ ಪಕ್ಷದಿಂದ ಪುಟ್ಟಣ್ಣ ಮಾಜಿ ಮೇಲ್ಮನೆಯ ಸದಸ್ಯ, ಅದೇ ಕ್ಷೇತ್ರದಿಂದ ಆಯ್ಕೆಯಾಗಿದ್ದವರು, ಅವರನ್ನು ಅಭ್ಯರ್ಥಿ ಮಾಡಿದ್ದು. ಅವರು ದೊಡ್ಡ ಅಂತರದಿಂದ ಗೆದ್ರು. ಪುಟ್ಟಣ್ಣ ದೊಡ್ಡ ಅಂತರದಿಂದ ಗೆದ್ರು. ಇವರು ಹೊಂದಾಣಿಕೆ ಮಾಡ್ಕೊಂಡ ಮೇಲೆ ಮೊದಲನೇ ಚುನಾವಣೆ ಕುಮಾರಸ್ವಾಮಿ ಹೇಳಿದ್ರು, ಈ ಚುನಾವಣೆಯ ಫಲಿತಾಂಶ ಮುಂದಿನ ಲೋಕಸಭಾ ಚುನಾವಣೆಗೆ ದಿಕ್ಸೂಚಿ ಅಂತ ಹೇಳಿದ್ರು. ದಿಕ್ಸೂಚಿ, ಇದು ನಾನು ಹೇಳಿದ್ದಲ್ಲ, ಕುಮಾರಸ್ವಾಮಿ ಹೇಳಿದ್ದು ದಿಕ್ಸೂಚಿ. ಈಗ ಕುಮಾರಸ್ವಾಮಿ ಅವರೇ, ನಿಮ್ಮ ಅಭ್ಯರ್ಥಿ ಸೋಲ್ತು, ನಮ್ಮ ಅಭ್ಯರ್ಥಿ ಗೆದ್ರು. ಲೋಕಸಭಾ ಚುನಾವಣೆಗೆ ದಿಕ್ಸೂಚಿ ಯಾವುದ್ರಿ ಕುಮಾರ್